ಮೇ ತಿಂಗಳಲ್ಲಿ ಬಿಜೆಪಿಯನ್ನು ನಿರಾಕರಿಸಿದ ಮಹಾರಾಷ್ಟ್ರದ ಮತದಾರರು ಅದೇ ನವೆಂಬರ್ನಲ್ಲಿ ಭರ್ಜರಿಯಾಗಿ ಗೆಲ್ಲಿಸಿದ್ದಾರೆ. ಇಂತಹ ತೀವ್ರ ತಿರುವು ಕೇವಲ ಕೆಲವೇ ತಿಂಗಳುಗಳಲ್ಲಿ ಸಂಭವಿಸುವುದು ನಂಬಲು ಬಹಳ ಕಷ್ಟ. ಲೋಕಸಭೆಗೆ ರಾಷ್ಟ್ರೀಯ ಪಕ್ಷ, ವಿಧಾನಸಭೆಗೆ ಪ್ರಾದೇಶಿಕ ಪಕ್ಷಕ್ಕೆ ಮಣೆ ಹಾಕಿ ವ್ಯತಿರಿಕ್ತ ತೀರ್ಪುಗಳು ಬಂದಿವೆ. ಆದರೆ ಮಹಾರಾಷ್ಟ್ರದಲ್ಲಿ ಈಗ ಆಗಿರೋದು ಇದಕ್ಕೆ ತೀರಾ ವಿರುದ್ಧವಾದ ಮಾದರಿ. 2019ರಿಂದ 2024ರವರೆಗೆ 5 ವರ್ಷಗಳಲ್ಲಿ ಮತದಾರರ ಪಟ್ಟಿಯಲ್ಲಿ ಸೇರ್ಪಡೆಗೊಂಡ ಸಂಖ್ಯೆ ಕೇವಲ 37 ಲಕ್ಷ ಮತದಾರರು. ಆದರೆ ಈಗ ಕೇವಲ 5 ತಿಂಗಳಲ್ಲಿ 47 ಲಕ್ಷ ಹೊಸ ಮತದಾರರ ಸೇರ್ಪಡೆಯಾಗಿದೆ. ಈ ಎಲ್ಲಾ ಪ್ರಶ್ನೆಗಳಿಗೆ ಉತ್ತರಿಸಲೇಬೇಕಾದ ಒತ್ತಡವನ್ನು ನಾವೀಗ ಚುನಾವಣಾ ಆಯೋಗದ ಮೇಲೆ ತರದೇ ಹೋದರೆ ಮುಂದೆ ಪ್ರಜಾಪ್ರಭುತ್ವದ ಬುನಾದಿಗೆ ಕಂಟಕ ಎದುರಾಗಲಿದೆ. ಇಲೆಕ್ಟೋರಲ್ ಫ್ರಾಡ್ ಅಥವಾ ಚುನಾವಣಾ ಅಕ್ರಮಗಳು. ಇತ್ತೀಚೆಗೆ ನಾವು ಈ ಪದವನ್ನು ತುಂಬ ಹೆಚ್ಚಾಗಿ ಕೇಳ್ತಾ ಇದ್ದೇವೆ. ಆದರೆ ಪ್ರತಿ ಬಾರಿಯೂ ಈ ವಿಷಯ ಮುನ್ನೆಲೆಗೆ ಬಂದಾಗ ಬಿಜೆಪಿ ಮತ್ತು ಅದರ ಬೆಂಬಲಿಗರು ವಿರೋಧ ಪಕ್ಷಗಳು ಚುನಾವಣೆ ಗೆದ್ದಾಗ ಏಕೆ ಈ ವ್ಯವಸ್ಥೆಯನ್ನು ಪ್ರಶ್ನೆ ಮಾಡೋದಿಲ್ಲ ಎಂದು ಪ್ರತಿ ಪ್ರಶ್ನೆ ಕೇಳ್ತಾರೆ. ಆದರೆ ಇದು ಅಷ್ಟು ಸರಳವಾದ ವಿದ್ಯಮಾನವೇ? ಇಂದು ನಾವು ಇತ್ತೀಚೆಗಷ್ಟೇ ಮುಗಿದ ಮಹಾರಾಷ್ಟ್ರ ವಿಧಾನಸಭಾ ಚುನಾವಣೆಯ ಬಗ್ಗೆ ಮಾತನಾಡ್ತಿದ್ದೇವೆ. ಈ ಫಲಿತಾಂಶ ಹಲವರಲ್ಲಿ ಗೊಂದಲ ಹಾಗೂ ಅಚ್ಚರಿಯನ್ನು ಉಂಟು ಮಾಡಿದೆ. ಮುಖ್ಯವಾಗಿ ವಿರೋಧ ಪಕ್ಷಗಳು ಹಾಗೂ ಹಲವು ರಾಜಕೀಯ ವಿಶ್ಲೇಷಕರು ಮತದಾರರ ಪಟ್ಟಿ ತಿರುಚುವಿಕೆ, ಅಸ್ಪಷ್ಟ ಮತದಾನ ಮಾದರಿಗಳು ಮತ್ತು ಚುನಾವಣಾ ಆಯೋಗದ ನಿಷ್ಕ್ರಿಯತೆ ಬಗ್ಗೆ ಗಂಭೀರ ಆರೋಪಗಳನ್ನು ಮಾಡಿದ್ದಾರೆ. ಕೇವಲ 5 ತಿಂಗಳುಗಳ ಹಿಂದೆ ಲೋಕಸಭಾ ಚುನಾವಣೆಯಲ್ಲಿ ಮಹಾರಾಷ್ಟ್ರದ ಮತದಾರರು ಮೋದಿ ನೇತೃತ್ವದ ಬಿಜೆಪಿ ಮತ್ತು ಅದರ ಮೈತ್ರಿಕೂಟವನ್ನು ಸಂಪೂರ್ಣವಾಗಿ ನಿರಾಕರಿಸಿದ್ದರು. ಆದರೆ ಈಗಿನ ವಿಧಾನಸಭಾ ಚುನಾವಣೆಯಲ್ಲಿ ಆಡಳಿತ ವಿರೋಧ ಅಲೆಯ ಹೊರತಾಗಿಯೂ ಬಿಜೆಪಿ ನೇತೃತ್ವದ ಮಹಾಯುತಿ ಮೈತ್ರಿಕೂಟಕ್ಕೆ ಭರ್ಜರಿ ಬಹುಮತ ನೀಡಿದ್ದಾರೆ. ಇಂತಹ ತೀವ್ರ ತಿರುವು ಕೇವಲ ಕೆಲವೇ ತಿಂಗಳುಗಳಲ್ಲಿ ಸಂಭವಿಸುವುದು ನಂಬಲು ಬಹಳ ಕಷ್ಟ. ಏಕೆ ಕಷ್ಟ ಎಂದು ಕೆಲವು ರೀತಿಯಲ್ಲಿ ವಿಶ್ಲೇಷಿಸಬಹುದು. ಕೆಲವು ಅಂಕಿಅಂಶಗಳ ಮೂಲಕ ಶುರು ಮಾಡೋಣ. 2024ರ ಲೋಕಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್, ಶರದ್ ಪವಾರ್ ಎನ್ಸಿಪಿ ಮತ್ತು ಉದ್ಧವ್ ಠಾಕ್ರೆ ಶಿವಸೇನೆ ಪಕ್ಷಗಳನ್ನು ಒಳಗೊಂಡ ಮಹಾ ವಿಕಾಸ್ ಅಘಾಡಿ ಅಥವಾ MVA ಮೈತ್ರಿಕೂಟ ಮಹಾರಾಷ್ಟ್ರದ 48 ಲೋಕಸಭಾ ಕ್ಷೇತ್ರಗಳಲ್ಲಿ 30ರಲ್ಲಿ ಜಯ ಸಾಧಿಸಿದ್ದವು. ಆಡಳಿತಾರೂಢ ಬಿಜೆಪಿ, ಏಕನಾಥ್ ಶಿಂದೆ ಶಿವಸೇನೆ ಹಾಗೂ ಅಜಿತ್ ಪವಾರ್ ಎನ್ಸಿಪಿ ಒಳಗೊಂಡ ಮಹಾಯುತಿ ಮೈತ್ರಿಕೂಟ ಕೇವಲ 17 ಸೀಟ್ ಗೆದ್ದಿದ್ದವು. ಆದರೆ ಈಗ ಕೇವಲ 5 ತಿಂಗಳ ನಂತರ ನಡೆದ ವಿಧಾನಸಭಾ ಚುನಾವಣೆಯಲ್ಲಿ ಮಹಾಯುತಿ ಮೈತ್ರಿಕೂಟ 288 ವಿಧಾನಸಭಾ ಕ್ಷೇತ್ರಗಳಲ್ಲಿ 234ರಲ್ಲಿ ಜಯ ಸಾಧಿಸಿ ಮಹಾ ವಿಕಾಸ್ ಅಘಾಡಿ ಕೇವಲ 50 ಸೀಟ್ಗಳಿಗಷ್ಟೇ ಸೀಮಿತವಾಗಿದೆ. ಇದು ಕೇವಲ ಆಶ್ಚರ್ಯಕರವಷ್ಟೇ ಅಲ್ಲ, ಈ ಹಿಂದೆಂದೂ ಕಂಡಿರದ ವಿದ್ಯಮಾನವಾಗಿದೆ. ಈ ರೀತಿಯ ತೀವ್ರ ಬದಲಾವಣೆ ಸಾಮಾನ್ಯವಾಗಿ ರಾಷ್ಟ್ರೀಯ ಪಕ್ಷಗಳ ಕಡೆ ರಾಷ್ಟ್ರೀಯ ಚುನಾವಣೆಯಲ್ಲಿ ಹಾಗೂ ಪ್ರಾದೇಶಿಕ ಪಕ್ಷಗಳ ಕಡೆ ರಾಜ್ಯ ಚುನಾವಣೆಗಳಲ್ಲಿ ಆಗಬಹುದು, ಹಾಗೂ ಆಗಿದೆ ಕೂಡ. ಉದಾಹರಣೆ ತೆಗೆದುಕೊಳ್ಳುವುದಾದರೆ ಕರ್ನಾಟಕದ ಚುನಾವಣಾ ಇತಿಹಾಸವನ್ನೇ ಪರಿಗಣಿಸೋಣ. 1984-85ರಲ್ಲಿ ನಡೆದ ಲೋಕಸಭಾ ಮತ್ತು ವಿಧಾನಸಭಾ ಚುನಾವಣೆಗಳು ಇಂತಹ ವೈರುಧ್ಯಕ್ಕೆ ಸಾಕ್ಷಿಯಾಗಿದ್ದವು. 84ರ ಡಿಸೆಂಬರ್ನಲ್ಲಿ ಸಾರ್ವತ್ರಿಕ ಲೋಕಸಭಾ ಚುನಾವಣೆ ನಡೆದಾಗ ರಾಜ್ಯದಲ್ಲಿ ರಾಮಕೃಷ್ಣ ಹೆಗಡೆ ನೇತೃತ್ವದ ಜನತಾ ಪಕ್ಷದ ಮೈತ್ರಿಕೂಟ ಅಧಿಕಾರದಲ್ಲಿತ್ತು. ಫಲಿತಾಂಶ ಬಂದಾಗ ಜನತಾ ಪಕ್ಷ ಕೇವಲ 4 ಸ್ಥಾನ ಗಳಿಸಿದರೆ ವಿರೋಧ ಪಕ್ಷವಾಗಿದ್ದ ಕಾಂಗ್ರೆಸ್ 24 ಲೋಕಸಭಾ ಸ್ಥಾನಗಳಲ್ಲಿ ಗೆದ್ದಿತ್ತು. ಇದೇ ಕಾರಣಕ್ಕಾಗಿ ಹೆಗಡೆಯವರು ನಮ್ಮ ಸರ್ಕಾರಕ್ಕೆ ಜನಾದೇಶವಿಲ್ಲ ಎಂದು ಸರ್ಕಾರ ವಿಸರ್ಜನೆ ಮಾಡಿ 85ರ ಮಾರ್ಚ್ನಲ್ಲಿ ವಿಧಾನಸಭಾ ಚುನಾವಣೆಗೆ ಹೋದರು. ಕೇವಲ 3-4 ತಿಂಗಳುಗಳಲ್ಲಿ ಮತದಾರ ವ್ಯತಿರಿಕ್ತ ತೀರ್ಪು ನೀಡಿ ಜನತಾ ಪಕ್ಷಕ್ಕೆ 139 ಸ್ಥಾನ ಹಾಗೂ ಕಾಂಗ್ರೆಸ್ಸಿಗೆ ಕೇವಲ 66 ವಿಧಾನಸಭಾ ಸೀಟ್ಗಳನ್ನು ನೀಡಿದ್ದ. ಈ ವ್ಯತಿರಿಕ್ತ ತೀರ್ಪಿಗೆ 2 ಆಯಾಮಗಳಿದ್ದವು. 84ರ ಚುನಾವಣೆ ನಡೆದದ್ದು ಇಂದಿರಾ ಗಾಂಧಿಯವರ ಹತ್ಯೆಯ ಬೆನ್ನಿಗೆ. ಹಾಗಾಗಿ ಸಿಂಪತಿ ಅಲ್ಲಿ ಕಾಂಗ್ರೆಸ್ಗೆ ವರ್ಕೌಟ್ ಆಗಿತ್ತು. ಅಲ್ಲದೆ ಮತದಾರರು ಲೋಕಸಭೆಗೆ ರಾಷ್ಟ್ರೀಯ ಪಕ್ಷವನ್ನು ಆಯ್ಕೆ ಮಾಡಿಕೊಂಡಿದ್ದರೆ ವಿಧಾನಸಭೆಗೆ ಪ್ರಾದೇಶಿಕ ಪಕ್ಷವನ್ನು ಆಯ್ಕೆ ಮಾಡಿಕೊಂಡಿದ್ದರು. ಈ ಪ್ಯಾಟರ್ನ್ ಅನ್ನು ನಾವು ಬೇರೆ ರಾಜ್ಯಗಳಲ್ಲೂ ಕಾಣಬಹುದು. ಲೋಕಸಭೆಗೆ ರಾಷ್ಟ್ರೀಯ ಪಕ್ಷ, ವಿಧಾನಸಭೆಗೆ ಪ್ರಾದೇಶಿಕ ಪಕ್ಷಕ್ಕೆ ಮಣೆ ಹಾಕಿ ವ್ಯತಿರಿಕ್ತ ತೀರ್ಪುಗಳು ಬಂದಿವೆ. ಆದರೆ ಮಹಾರಾಷ್ಟ್ರದಲ್ಲಿ ಈಗ ಆಗಿರೋದು ಇದಕ್ಕೆ ತೀರಾ ವಿರುದ್ಧವಾದ ಮಾದರಿ. ಲೋಕಸಭೆಯಲ್ಲಿ ರಾಷ್ಟ್ರೀಯ ಪಕ್ಷವಾದ ಬಿಜೆಪಿಯನ್ನು ತಿರಸ್ಕರಿಸಿ ಪ್ರಾದೇಶಿಕ ಪಕ್ಷಗಳಾದ ಶರದ್ ಪವಾರ್ ಎನ್ಸಿಪಿ, ಉದ್ಧವ್ ಠಾಕ್ರೆ ಶಿವಸೇನೆಗೆ ಮತದಾರ ಮತ ಹಾಕಿದ್ದರೆ ವಿಧಾನಸಭಾ ಚುನಾವಣೆಯಲ್ಲಿ ಈ ಪ್ರಾದೇಶಿಕ ಪಕ್ಷಗಳನ್ನು ತಿರಸ್ಕರಿಸಿ ರಾಷ್ಟ್ರೀಯ ಪಕ್ಷವಾದ ಬಿಜೆಪಿಗೆ ಮತ ಹಾಕಲಾಗಿದೆ. ಈ ವೈಚಿತ್ರ್ಯ ಇದೇ ಮೊದಲು. ಮೇ ತಿಂಗಳಲ್ಲಿ ಬಿಜೆಪಿಯನ್ನು ನಿರಾಕರಿಸಿದ ಮತದಾರರು ಅದೇ ನವೆಂಬರ್ನಲ್ಲಿ ಭರ್ಜರಿಯಾಗಿ ಗೆಲ್ಲಿಸಿದ್ದಾರೆ. ಹಾಗಾಗಿ ಇಲ್ಲಿ ಪ್ರಶ್ನೆಗಳು ಸಹಜವಾಗಿಯೇ ಹುಟ್ಟಿಕೊಳ್ತಾ ಇವೆ. ಹಾಗಿದ್ದರೆ ಬಿಜೆಪಿಯಲ್ಲಿ ನರೇಂದ್ರ ಮೋದಿ ಅವರ ವರ್ಚಸ್ಸು ಕುಗ್ಗಿದೆಯಾ ಅಥವಾ ಇಲ್ಲಿ ಬೇರೆ ತಂತ್ರ ಕುತಂತ್ರಗಳು ನಡೆದಿದೆಯಾ?
ವಿರೋಧ ಪಕ್ಷಗಳಿಂದ ಬಂದ ಒಂದು ಪ್ರಮುಖ ಆರೋಪ ಏನೆಂದರೆ ಮತದಾರರ ಪಟ್ಟಿ ತಿರುಚುವಿಕೆ. ಪ್ರತಿ ಕ್ಷೇತ್ರದಲ್ಲೂ 10,000ದಷ್ಟು ವಿರೋಧ ಪಕ್ಷದ ಮತದಾರರ ಹೆಸರನ್ನು ತೆಗೆದುಹಾಕಿ ಅವರ ಬದಲು ನಕಲಿ ಮತದಾರರ ಹೆಸರನ್ನು ಸೇರಿಸಲಾಗಿದೆ ಎಂದು ಮಹಾವಿಕಾಸ್ ಅಘಾಡಿ ಮೈತ್ರಿಕೂಟ ಆರೋಪಿಸಿದೆ. ಇದರ ಬಗ್ಗೆ ಅಧಿಕೃತ ದೂರನ್ನು ಅದು ಫಲಿತಾಂಶಕ್ಕಿಂತ ಬಹಳ ಹಿಂದೆಯೇ ದಾಖಲು ಮಾಡಿತ್ತು ಕೂಡ. ಒಟ್ಟು 30 ಲಕ್ಷ ಮತದಾರರನ್ನು, ಅದರಲ್ಲಿ ಪ್ರಮುಖವಾಗಿ MVA ಬೆಂಬಲಿಗರನ್ನು ಲೋಕಸಭಾ ಚುನಾವಣೆಯ ನಂತರ ಮತದಾರ ಪಟ್ಟಿಯಿಂದ ತೆಗೆದುಹಾಕಲಾಗಿದೆ ಎಂಬುದು ಪ್ರಮುಖ ಆರೋಪ. ಇದರೊಂದಿಗೆ ಕೇವಲ 5 ತಿಂಗಳಲ್ಲಿ ಲೋಕಸಭೆ ಹಾಗೂ ವಿಧಾನಸಭಾ ಚುನಾವಣೆಗಳ ನಡುವೆ ಮಹಾರಾಷ್ಟ್ರದಲ್ಲಿ 47 ಲಕ್ಷ ಹೊಸ ಮತದಾರರನ್ನು ಪಟ್ಟಿಗೆ ಸೇರಿಸಲಾಗಿದೆ. ಇಲ್ಲಿ ಗಮನಿಸಬೇಕಾದ ಒಂದು ಮುಖ್ಯ ಅಂಶ ಏನೆಂದರೆ 2019ರಿಂದ 24ರವರೆಗೆ 5 ವರ್ಷಗಳಲ್ಲಿ ಮತದಾರರ ಪಟ್ಟಿಯಲ್ಲಿ ಸೇರ್ಪಡೆಗೊಂಡ ಸಂಖ್ಯೆ ಕೇವಲ 37 ಲಕ್ಷ ಮತದಾರರು. ಆದರೆ ಈಗ ಕೇವಲ 5 ತಿಂಗಳಲ್ಲಿ 47 ಲಕ್ಷ ಹೊಸ ಮತದಾರರ ಸೇರ್ಪಡೆಯಾಗಿದೆ. ಈ ಹಠಾತ್ ಏರಿಕೆ ಕೇವಲ ಅಸಾಮಾನ್ಯ ಸಂಗತಿಯಲ್ಲ, ಇದು ಸ್ಟ್ಯಾಟಿಸ್ಟಿಕಲಿ ದಿಗ್ಭ್ರಮೆಗೊಳಿಸುವಂತಿದೆ. ಚುನಾವಣಾ ದತ್ತಾಂಶ ವಿಜ್ಞಾನಿ ಡಾಕ್ಟರ್ ಪ್ಯಾರೇಲಾಲ್ ಗರ್ಗ್ ಅವರು ಒಂದು ಸಂದರ್ಶನದಲ್ಲಿ ಕನಿಷ್ಠ 92 ಕ್ಷೇತ್ರಗಳಲ್ಲಿ ಮತಗಳಲ್ಲಿ ವ್ಯತ್ಯಾಸಗಳು ಕಂಡುಬಂದಿದ್ದು, ಪ್ರತಿ ಕ್ಷೇತ್ರದಲ್ಲಿ ಸರಾಸರಿ 26,500 ಮತಗಳನ್ನು ಹೆಚ್ಚುವರಿಯಾಗಿ ಸೇರಿಸಲಾಗಿದೆ ಹಾಗೂ ಈ ವ್ಯತ್ಯಾಸಗಳಿಂದ ಮುಖ್ಯವಾಗಿ ಆಡಳಿತಾರೂಢ ಮಹಾಯುತಿಗೆ ಲಾಭವಾಗಿದೆ ಎಂದು ಹೇಳಿದ್ದಾರೆ. ಮಹಾರಾಷ್ಟ್ರ ಚುನಾವಣಾ ದಿನದ ಮತದಾನ ಮಾದರಿಗಳು ಗಂಭೀರ ಅನುಮಾನಗಳನ್ನು ಉಂಟು ಮಾಡ್ತಾ ಇವೆ. ನವೆಂಬರ್ 20ರ ಸಂಜೆ 5 ಗಂಟೆಗೆ 58.22% ಮತದಾನವಾಗಿದೆ ಎಂದು ಚುನಾವಣಾ ಆಯೋಗ ತಾತ್ಕಾಲಿಕ ವರದಿ ಮಾಡಿತ್ತು. ಆದರೆ ರಾತ್ರಿಯ 11:30ರ ವೇಳೆಗೆ ಆಯೋಗವು ಮತದಾನ ಪ್ರಮಾಣ 65.02% ಆಗಿದೆ ಎಂಬ ಅಧಿಕೃತ ವರದಿ ನೀಡಿತ್ತು. ಅರ್ಥಾತ್ 6.5 ಗಂಟೆಗಳ ಅವಧಿಯಲ್ಲಿ 7% ಅಂದರೆ ಸುಮಾರು 66 ಲಕ್ಷ ಮತಗಳ ಏರಿಕೆ. ನವೆಂಬರ್ 23ರ ಮತ ಎಣಿಕೆ ಪ್ರಾರಂಭವಾಗುವ ಹೊತ್ತಿಗೆ ಇನ್ನೂ ಸುಮಾರು 10 ಲಕ್ಷ ಮತಗಳ ಸೇರ್ಪಡೆಯಾಗಿ ಅಂತಿಮ ಮತದಾನ ಪ್ರಮಾಣವು 66.05% ಆಗಿತ್ತು. ಒಟ್ಟಾರೆಯಾಗಿ ಮತದಾನ ಮುಗಿದ ನಂತರ ಸುಮಾರು 70 ಲಕ್ಷಕ್ಕೂ ಅಧಿಕ ಮತ ಚಲಾವಣೆಯಾಗಿದೆ ಎಂದಾಯಿತು. ಭಾರತದ ಈವರೆಗಿನ ಚುನಾವಣಾ ಇತಿಹಾಸವನ್ನು ತೆಗೆದು ನೋಡಿದಾಗ ತಾತ್ಕಾಲಿಕ ಮತ್ತು ಅಂತಿಮ ಪ್ರಮಾಣಗಳ ನಡುವಿನ ವ್ಯತ್ಯಾಸವು 1% ಮೀರಿದ ನಿದರ್ಶನಗಳೇ ಇಲ್ಲ. ಆದರೆ ಇಲ್ಲಿ ನಾವು 8% ಏರಿಕೆ ಕಂಡಿದ್ದೇವೆ. ಈ ಬಗ್ಗೆ ಪ್ರಸಿದ್ಧ ಆರ್ಥಿಕ ತಜ್ಞರಾದ ಡಾಕ್ಟರ್ ಪರಕಾಲ ಪ್ರಭಾಕರ್ ಅವರು ಒಂದು ಗಂಭೀರ ಹಾಗೂ ಸಹಜವಾದ ಪ್ರಶ್ನೆ ಎತ್ತಿದ್ದಾರೆ. ಸಂಜೆ 5 ಗಂಟೆಗೆ ಮತದಾನ ಮುಗಿದಾಗ ಒಂದು ಬೂತ್ನಲ್ಲಿ 1,000 ಜನರು ಮತ ಚಲಾಯಿಸಲು ಕಾಯುತ್ತಿದ್ದರು ಎಂದು ಅಂದ್ಕೊಳ್ಳೋಣ. ಅವರು ಸಂಜೆ 5 ಗಂಟೆಯ ಮೊದಲು ಬಂದಿದ್ದರಿಂದ ಅವರಿಗೆ ಮತದಾನದ ಹಕ್ಕಿದೆ. ಪ್ರತಿ ವ್ಯಕ್ತಿಗೆ ಮತ ಹಾಕಲು 1 ನಿಮಿಷ ಬೇಕು ಎಂದುಕೊಳ್ಳೋಣ. ನಿಜವಾಗಿ 1 ನಿಮಿಷ ಸಾಕಾಗುವುದಿಲ್ಲ. ಆ ಲೆಕ್ಕದಲ್ಲಿ 1,000 ಜನರು ಮತ ಚಲಾಯಿಸಲು 1,000 ನಿಮಿಷಗಳನ್ನು ತೆಗೆದುಕೊಳ್ಳುತ್ತಾರೆ. ಅಂದರೆ ಸುಮಾರು 16.6 ಗಂಟೆಗಳು. ಆದರೆ ಸಂಜೆ 5ರಿಂದ 11:30ರವರೆಗಿನ ಅವಧಿ ಎಂದರೆ 6.5 ಗಂಟೆಗಳು ಮಾತ್ರ. ಮತದಾನ 6 ಗಂಟೆಗೆ ಮುಗಿಯುತ್ತದೆ ಕೂಡ. ಹಾಗಾಗಿ ಆ ಸಮಯದಲ್ಲಿ 1,000 ಜನರು ಮತ ಚಲಾಯಿಸಲು ಸಾಧ್ಯವೇ ಇಲ್ಲ. ಹೀಗಿರುವಾಗ 76 ಲಕ್ಷ ಜನ ಮತ ಚಲಾಯಿಸುವುದು ಹೇಗೆ ಸಾಧ್ಯವಾಯಿತು? ಇದು ಪರಕಾಲ ಪ್ರಭಾಕರ್ ಅವರ ಪ್ರಶ್ನೆ. ಬಿಜೆಪಿಯ ಜಯದ ಪ್ರಮಾಣ ಇನ್ನಷ್ಟು ಪ್ರಶ್ನೆಗಳನ್ನು ಹುಟ್ಟಿಸ್ತಾ ಇದೆ. ಒಟ್ಟು ಸ್ಥಾನಗಳ ಪೈಕಿ ಮಹಾಯುತಿ ಮೈತ್ರಿಕೂಟ 3/4 ಸ್ಥಾನಗಳಲ್ಲಿ ಗೆದ್ದಿರುವುದು ಮತ್ತು ಅದರ ಮತಗಳಿಕೆ ಏಕಾಏಕಿ 14%ಗೆ ಏರಿರುವುದು, ಇವೆರಡೂ ಅಂಶಗಳು ಮಹಾರಾಷ್ಟ್ರದ ಇದುವರೆಗಿನ ಚುನಾವಣಾ ರಾಜಕಾರಣದ ಸಾಂಪ್ರದಾಯಿಕ ಮಾದರಿಗಳಿಗೆ ಸವಾಲೆಸೆಯುವಂತಿವೆ. ಲೋಕಸಭಾ ಚುನಾವಣೆಯಲ್ಲಿ ಕೇವಲ 17 ಸ್ಥಾನ ಗಳಿಸಿ ಹಿನ್ನಡೆ ಅನುಭವಿಸಿದ್ದ ಮಹಾಯುತಿ ಮೈತ್ರಿಕೂಟ ವಿಧಾನಸಭಾ ಚುನಾವಣಾ ವೇಳೆಗೆ 234 ಸ್ಥಾನ ಗಳಿಸುವಷ್ಟು ಚೇತರಿಕೆ ಕಂಡಿದ್ದಾಗಲಿ ಮತ್ತು ಲೋಕಸಭಾ ಚುನಾವಣೆಯಲ್ಲಿ ವಿರೋಧಿ ಕೂಟಕ್ಕಿಂತ 1% ಕಡಿಮೆ ಮತ ಪ್ರಮಾಣದಿಂದ ಈಗ 14% ಹೆಚ್ಚು ಮತ ಪ್ರಮಾಣ ಗಳಿಸಿದ್ದಾಗಲಿ ಇವು ಕೇವಲ ನಾಟಕೀಯವೇ ಅಲ್ಲ, ವಿವರಿಸಲಾಗದಂಥದ್ದು. ಹಿರಿಯ ರಾಜಕೀಯ ವಿಶ್ಲೇಷಕ ಯೋಗೇಂದ್ರ ಯಾದವ್ ಇದನ್ನು ಯಾವುದೇ ಬಗೆಯ ರಾಜಕೀಯ ವಿಶ್ಲೇಷಣೆಗೆ ನಿಲುಕದ ಇಲೆಕ್ಟೋರಲ್ ಗೂಗ್ಲಿ ಎಂದೇ ಕರೆದಿದ್ದಾರೆ. ನಮ್ಮ ಚುನಾವಣೆಗಳನ್ನು ಸ್ವತಂತ್ರ ಮತ್ತು ನ್ಯಾಯಯುತವಾಗಿ ನಡೆಸುವ ಜವಾಬ್ದಾರಿ ಇರುವ ಚುನಾವಣಾ ಆಯೋಗವು ಈಗ ಬಹಳ ಶಂಕೆಗೊಳಗಾಗಿದೆ. ಮಹಾರಾಷ್ಟ್ರದ ತುಳಜಾಪುರ ಎಂಬಲ್ಲಿ ನಕಲಿ ಆಧಾರ್ ಕಾರ್ಡ್ ಮತ್ತು ಬೋಗಸ್ ವಿಳಾಸಗಳನ್ನು ಬಳಸಿ ನಕಲಿ ಮತದಾರರನ್ನು ಸೃಷ್ಟಿಸಿರುವ ಬಗ್ಗೆ ಮತದಾರರ ನೋಂದಣಿ ಅಧಿಕಾರಿಯೇ ದೂರು ನೀಡಿ FIR ದಾಖಲಾಗಿದೆ. ಇದು ನಡೆದದ್ದು ಚುನಾವಣೆಗೂ ಮೊದಲು. ಆದರೂ ಈ ಬಗ್ಗೆ ಆಯೋಗವು ಯಾವುದೇ ಮಹತ್ತರ ಕ್ರಮ ತೆಗೆದುಕೊಳ್ಳಲಿಲ್ಲ. ಲೋಕಸಭಾ ಚುನಾವಣೆಯ ಸಮಯದಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರಂತಹ ಬಿಜೆಪಿಯ ನಾಯಕರೇ ದ್ವೇಷ ಭಾಷಣ ಮಾಡಿದ ಪ್ರಕರಣಗಳಲ್ಲಿ ಚುನಾವಣಾ ಆಯೋಗ ನಿರ್ಲಕ್ಷ್ಯ ವಹಿಸುತ್ತಾ ಬಂದಿತ್ತು. 2019ರಿಂದ ನಡೆಯುತ್ತಿರುವ ಹಲವು ಚುನಾವಣೆಗಳಲ್ಲಿ ಆಯೋಗವು ತೆಗೆದುಕೊಳ್ಳುತ್ತಿರುವ ನಡೆಗಳ ವಿರುದ್ಧವೂ ಬಹಳ ಗಂಭೀರ ಆರೋಪಗಳಿದ್ದಿವೆ. ಆಯೋಗದ ಇಂತಹ ನಿಷ್ಕ್ರಿಯತೆಯ ಜೊತೆಗೆ ಮಹಾರಾಷ್ಟ್ರ ಚುನಾವಣೆಯಲ್ಲಿ ಭುಗಿಲೆದ್ದಿರುವ ಈ ಉತ್ತರ ಕಾಣದ ಪ್ರಶ್ನೆಗಳನ್ನು ನೋಡಿದಾಗ ಚುನಾವಣಾ ಆಯೋಗದ ಮೌನವು ಪ್ರಜಾಪ್ರಭುತ್ವದ ವಿಶ್ವಾಸಕ್ಕೆ ಧಕ್ಕೆ ತರುವಂತಿದೆ.
ಯೋಗೇಂದ್ರ ಯಾದವ್ ಅವರು ಈ ಮಹಾರಾಷ್ಟ್ರ ಫಲಿತಾಂಶವನ್ನ ಎಕ್ಸ್ ಫ್ಯಾಕ್ಟರ್ ಎಂದು ಕರೆದಿರೋದು ಸಮಂಜಸವಾಗಿಯೇ ಇದೆ. ಏಕೆಂದರೆ ರಾಜಕಾರಣದ ಯಾವುದೇ ಕಾಮನ್ ಸೆನ್ಸ್ ಅಥವಾ ಟೆಕ್ನಿಕಲ್ ಅನಾಲಿಸಿಸ್ ಮೆಥಡ್ಗಳಿಂದ ನಾವು ಈ ಸಂಗತಿಗಳನ್ನು ಸಂಪೂರ್ಣವಾಗಿ ವಿವರಿಸುವುದು ಅಸಾಧ್ಯ. ಚುನಾವಣಾ ಪೂರ್ವ ಸಮೀಕ್ಷೆಗಳು ಬಿಜೆಪಿ ನೇತೃತ್ವದ ಮಹಾಯುತಿ ಮೈತ್ರಿಕೂಟಕ್ಕೆ 4% ಮತಗಳಿಕೆ ಹೆಚ್ಚಾಗಬಹುದು ಎಂದು ಅಂದಾಜಿಸಿದ್ದವು. ಆದರೆ ವಾಸ್ತವದಲ್ಲಿ ಈ ಏರಿಕೆ 14% ತಲುಪಿದೆ. ಚುನಾವಣೆಯನ್ನು ಗಮನದಲ್ಲಿಟ್ಟುಕೊಂಡೇ ನೀತಿ ಸಂಹಿತೆಗೆ ಕೆಲವು ದಿನಗಳಿರುವಾಗ ಮಹಾಯುತಿ ಸರ್ಕಾರ ಘೋಷಿಸಿದ ಲಾಡ್ಲಿ ಬೆಹನಾ ತರಹದ ಯೋಜನೆಗಳು 2-3% ಮತ ಹೆಚ್ಚು ಮಾಡಿರಬಹುದಾದ ಸಂಭವವನ್ನು ನಾವು ಪರಿಗಣಿಸಿದ್ದರೂ ಕೂಡ 14% ಏರಿಕೆಯನ್ನು ಇವು ಸಮರ್ಥಿಸುವುದಿಲ್ಲ. ಚುನಾವಣಾ ಆಯೋಗ ಪಾರದರ್ಶಕವಾಗಿ ನಡೆದುಕೊಂಡಿಲ್ಲ ಎನ್ನುವ ಸಂಗತಿಯೇ ಈ ಫಲಿತಾಂಶದ ವಿಶ್ವಾಸಾರ್ಹತೆಯನ್ನು ಪ್ರಶ್ನೆ ಮಾಡುವಂತೆ ಮಾಡಿವೆ ಎಂದು ಯೋಗೇಂದ್ರ ಯಾದವ್ ಹೇಳಿದ್ದಾರೆ. ಕೊನೆಗೆ ಒಂದು ಸಂಗತಿಯನ್ನು ಹೇಳಲೇಬೇಕು. ಚುನಾವಣೆಗಳಿರುವುದು ಜನರ ಧ್ವನಿಯನ್ನು ಪ್ರತಿಬಿಂಬಿಸಲು. ಆದರೆ ಈ ರೀತಿಯ ಅಸ್ಪಷ್ಟ ಮತ ಪ್ರಮಾಣದ ಹೆಚ್ಚಳ, ಹಿಂದಿನ ಅಂಕಿಅಂಶಗಳು ಮತ್ತು ಮಾದರಿಯನ್ನೇ ತಿರುವುಮುರುವು ಮಾಡುವಂತಹ ಬೆಳವಣಿಗೆಗಳು ರಾಜಕಾರಣದ ಮೇಲೆ ಮಾತ್ರವಲ್ಲ, ಚುನಾವಣಾ ಪ್ರಕ್ರಿಯೆಯ ಮೇಲೆಯೇ ಜನರಿಗೆ ವಿಶ್ವಾಸ ಕಳೆದುಕೊಳ್ಳುವಂತೆ ಮಾಡುತ್ತಿವೆ. ಇವು ಕೇವಲ ಮಹಾರಾಷ್ಟ್ರಕ್ಕೆ ಸೀಮಿತವಾದುದಲ್ಲ. ಹರಿಯಾಣ, ಮಧ್ಯಪ್ರದೇಶ ವಿಧಾನಸಭಾ ಚುನಾವಣೆಗಳಲ್ಲಿ ಮತ್ತು ಲೋಕಸಭಾ ಚುನಾವಣೆಯಲ್ಲೂ ಕೂಡ ಗಮನಕ್ಕೆ ಬಂದಿದ್ದವು. ಇಂತಹ ಗೊಂದಲಗಳನ್ನು ಪರಿಹರಿಸಬೇಕಿದ್ದ ಚುನಾವಣಾ ಆಯೋಗವು ಇಂತಹ ನಿಷ್ಕ್ರಿಯತೆಗೆ ಜಾರಿರುವುದು ಶಂಕೆಯನ್ನು ಮತ್ತಷ್ಟು ಹೆಚ್ಚಿಸುತ್ತಿದೆ. ಈ ಎಲ್ಲಾ ಪ್ರಶ್ನೆಗಳಿಗೆ ಉತ್ತರಿಸಲೇಬೇಕಾದ ಒತ್ತಡವನ್ನು ನಾವೀಗ ಚುನಾವಣಾ ಆಯೋಗದ ಮೇಲೆ ತರದೇ ಹೋದರೆ ಮುಂದೆ ಪ್ರಜಾಪ್ರಭುತ್ವದ ಬುನಾದಿಗೆ ಕಂಟಕ ಎದುರಾಗಲಿದೆ. ಭಾರತದಲ್ಲಿ ಇನ್ಮುಂದೆ ನಡೆಯುವ ಚುನಾವಣೆಗಳು ಸ್ವತಂತ್ರ ಮತ್ತು ನ್ಯಾಯಯುತವಾಗಿ ನಡೆಯಬೇಕೆಂದರೆ ಮಹಾರಾಷ್ಟ್ರ ಚುನಾವಣೆಯ ಈ ಪ್ರಶ್ನೆಗಳಿಗೆ ಉತ್ತರ ಕಂಡುಕೊಳ್ಳುವುದು ಬಹಳ ಮುಖ್ಯ.